ಹೆಚ್ಚು ಪ್ರದರ್ಶನಗಳನ್ನು ನೀಡಿ 85ಕ್ಕೂ ಹೆಚ್ಚು ತುಳು, ಕನ್ನಡ, ಬ್ಯಾರಿ ಹಾಗೂ ಅರಭಾಷೆ ಇದ್ದಾರೆ. ಮಾ, ಏಸಾ, ರೆಡ್ ಎಕ್ರೆ, ಕೋರಮ್ಮ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸೇರಿದಂತೆ ಹಲವು ಚಿತ್ರಗಳ ಅಭಿನಯಕ್ಕಾಗಿ ಅತ್ಯುತ್ತಮ ಹಾಗೂ ಪೋಷಕ ನಟಿ ಅನೇಕ ಗೌರವಗಳಿಗೆ ವಜನರಾಗಿರುವ ಇವರು ಭಾರತದ ವಿವಿಧ ರಾಜ್ಯಗಳ ಜೊತೆಗೆ UAE, ಬಹರೇನ್, ಒಮಾನ್, ಕತಾರ್ ಹಾಗೂ ಎಲ್ಲ ಗೌರವಾನ್ವಿತ ಗೆಸ್ಟ್ಗಳಿಗೆ. No language is small, no actor is small, only the talent matters. ಇಷ್ಟ ಆಯಿತು ನನಗೆ. ಅವರು ಕೂಡ ಅಭಿನಂದನೆಗಳು. ರೂಪಶ್ರೀ ಅವರು ನನ್ನ ಚಿತ್ರದಲ್ಲಿ ಆ್ಯಕ್ಟ್ ಮಾಡುವಾಗ ನಾನು ಅವ್ರನ್ನ ಮಹಾನಟಿ ಅಂತಲೇ ತಮಾಷೆ ಮಾಡ್ತಾ ಇದ್ದೇನೆ, ಮಾಡ್ತಾನೇ ಇದ್ದೆ. ಆದರೆ ಅವರೀಗ ಮಹಾನಟಿನೇ ಆಗಿದ್ದಾರೆ. ಅಭಿನಂದನೆಗಳು. ಆಮೇಲೆ ಆತೀಶ್ ಹೆಂಗೆ ಅಂದರೆ ಮಜಾ ಭಾರತ ಅಂತ ಒಂದು ಶೋ ಮಾಡ್ತಾ ಇದ್ವಿ ನಾನು. ಸೊ ನಮಗೆ ಎಲ್ಲೋ ಒಂದು ಕಡೆ ಅವನು ಚಿಕ್ಕ ಹುಡುಗ ಆಗಿದ್ದ, ಮೋಸ್ಟ್ಲಿ 2ನೇ ಕ್ಲಾಸ್ ಏನೋ. ಸೊ ನನಗೆ ಅದೇ ಹುಡುಗ ಈ ಸಿನಿಮಾದಲ್ಲಿ ಬಾಲನಟನಾಗಿ ಅಭಿನಯಿಸಿದ್ದಾನೋ ಅಂತ ಗೊತ್ತಾಗಲಿಲ್ಲ. ಅವರ ಅಮ್ಮ ನಾನು ನೋಡಿದಾಗ ಗೊತ್ತಾಯ್ತು. ನೋಡಿದ್ರೆ ಅದು ನಮ್ಮ ಈ ಮಜಾ ಭಾರತದಿಂದ ಬಂದ ಹುಡುಗ. ಭಾರಿ ಖುಷಿ ನನಗೆ. ಆ ಚಿತ್ರನ, ಮಿಥ್ಯ ಚಿತ್ರನ ನಾನು ಸುಮಾರು ಒಂದು 2 ತಿಂಗಳ ಹಿಂದೆ ನೋಡಿ ನನಗೆ ಆ ಸಿನಿಮಾ ಭಾಳ ಇಷ್ಟ ಆಯಿತು. ನನ್ನ ವೈಫು ನೋಡಿ ಅದು ತುಂಬ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ. ನನ್ನ ತಪ್ಪುಗಳನ್ನೆಲ್ಲ ಆಗ ಹೇಳ್ತಾ ಇದ್ದು, ಇದು ನೋಡಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದರು. ನಾನು ರೂಪಶ್ರೀ ಅವರಿಗೆ ಫೋನ್ ಮಾಡಿ ಆ ಡೈರೆಕ್ಟ್ರಿಗೆ, ಅವರು ಸುಮಂತ್ ಭಟ್ ಅಂತ, ಅವ್ರ ನಂಬರ್ ಒಂದು ಕಳಿಸಿ ಎಲ್ಲಿ ಯಾವಾಗ ಮಾಡಿದ್ದು, ಹೇಗೆ ಇದೆಲ್ಲ ಆಯಿತು ಅಂತ ನಾನು ಕೇಳ್ತಾ ಇದ್ದೆ. ಆ ಹುಡುಗ ಎಷ್ಟು ಅಭಿನಯ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಅವ್ರ ಹತ್ರ 2 ತಿಂಗಳ ಹಿಂದೆ ಮಾತಾಡಿದ್ದೀನಿ. ಅದೇ ನೋಡಿ ಅದಕ್ಕೆ ವಿಶೇಷವಾಗಿ ಈಗ ಆ ಚಿತ್ರಕ್ಕೂ ಪ್ರಶಸ್ತಿ ಬಂದಿದೆ. ನಿರ್ದೇಶಕರಾದ ಸುಮಂತ್ ಭಟ್ ಅವರು ಕೂಡ ಅಭಿನಂದನೆಗಳು. ಆಮೇಲೆ ನನ್ನ ಚಲನಚಿತ್ರದ ನಿರ್ಮಾಪಕರು ನಾವಿಬ್ಬರು ಕಳೆದ 10 ವರ್ಷದಿಂದ ರಿಯಾಲಿಟಿ ಶೋ ಪ್ರೊಡಕ್ಷನ್ ಮಾಡೋದು. ಅವ್ರು ಹೇಗೆ ನಿರ್ಮಾಪಕರಾದ್ರಂದರೆ, ಪ್ರತಿ ಸಾರಿ ನಾನು ಸಿನಿಮಾ ಮಾಡ್ತೀನಿ ಅಂದರೆ ಕತೆ ಫಸ್ಟ್ ಅವರಿಗೆ ಹೇಳ್ತೀನಿ. ನನಗೆ ಕತೆ ಹೇಳುವ ಹುಚ್ಚು ಒಂದು ಸ್ವಲ್ಪ ಜಾಸ್ತಿ ಇದೆ. ಸೊ ಕತೆ ಹೇಳ್ತಾ ಅವರು ನನ್ನ ಹಳೆಯ 2 ಸಿನಿಮಾಗಳನ್ನು ನೋಡಿ ಅದರಲ್ಲಿ ಏನಾದರೂ ತಪ್ಪುಗಳನ್ನಿದ್ದರೆ ಹೇಳ್ತಾಯಿದ್ರು. ಹಾಗೆ ಪ್ರತಿ ಸರ್ತಿ ಇದು ನಾನು ಮಾಡ್ತೀನಿ, ಹಿಂದಿ ಯಾರು ಮಂತದ್ವೆ ಮಾಡಿದೆ ಪ್ರೊಡಕ್ಷನ್ ಅಂತ. ಸೊ ನಾನು ಹೇಳೋದವರಿಗೆ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವೋ ಏನೋ, ಅದಕ್ಕೆ ನೀವು ಮಾಡ್ತಾ ಇಲ್ಲ. ಮಾಡ್ತೀನಿ ಅಂತ ಹೇಳಿದ್ರೆ, ಆದರೆ ಇಂಬು ಅವರೇ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಅದು ನನ್ನ ಕತೆ ಆಗಿದ್ದರೂ ಕೂಡ ಅದಕ್ಕೆ ಇನ್ಪುಟ್ಸ್ ಎಲ್ಲರೂ ಡಿಸ್ಕಷನ್ ಮಾಡುವಾಗೆಲ್ಲ ಬರುತ್ತೆ. ಒಂದು ಕೊನೆಯಲ್ಲಿ ಅದು ಎಲ್ಲ ಒಂದು ಚಿತ್ರ ತಂಡವಾಗಿ ಅದು ಒಂದು ಚಿತ್ರ ಆಗಿ ಬರುತ್ತೆ ಹೊರತು ನಾನೇ ಮಾಡಿದ್ದೀನಿ ಅನ್ನೋದಕ್ಕೆ ಏನಿಲ್ಲ. ಈ ಏನು ಪ್ರಶಸ್ತಿ ಸಂದಾಯ ಆಗಿದೆ
ಅದು ನನ್ನ ಚಿತ್ರತಂಡಕ್ಕೂ ಆಮೇಲೆ ನಮ್ಮ ಎಲ್ಲ ತುಳುವರಿಗೂ. ಯಾಕಂದರೆ ಯಾವುದೇ ಪ್ರಶಸ್ತಿ ಬಂದಾಗ ಅದು ನನ್ನಿಂದ ಆಗಿದೆ ಅಂತ ಹೇಳೋದು ಭಾಳ ದೊಡ್ಡ ತಪ್ಪಾಗುತ್ತೆ. ಪ್ರತಿಯೊಬ್ಬ ತಂತ್ರಜ್ಞರು ಅದರ ಹಿಂದೆ ಕೆಲಸ ಮಾಡಿದ್ದಾರೆ. ತಮ್ಮ ಲಕ್ಷ್ಮಣ್ ಅವರು ಕೂಡ ನಮ್ಮ ಚಿತ್ರದಲ್ಲಿ ಒಂದು ನಟರಾಗಿದ್ದಾರೆ, ನವೀನ್ ಪಟೀಲ್ ಅವರಿದ್ದಾರೆ, ಆ್ಯಂಡ್ ಭಾಳಷ್ಟು ಚಂದ್ರಕಲಾ ಅವರು ಇದ್ದಾರೆ, ಹರೀಶ್ ವಾಶು ಶೆಟ್ಟಿರು ಇದ್ದಾರೆ, ಕಾಸರಗೋಡು ಚಿನ್ನ ಇದ್ದಾರೆ, ಕ್ಯಾಮ್ರಾಮ್ಯಾನ್ ಇದ್ದಾರೆ, ಎಡಿಟರ್ ನಮ್ಮ ಮಂಗಳೂರಿನವರು ಎಡಿಟರ್ ಗಣೇಶ್ ನಿಲ್ಚಾಲು, ಶಿನಾಯ್ ಜೋಸಫ್ ಮಂಗಳೂರಿನಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು. ಹೀಗೆ ಅದೆಲ್ಲವೂ ಸೇರಿದಾಗ ಒಂದು ಚಿತ್ರ ಆಗುತ್ತೆ. ಆ ಚಿತ್ರ ಆದ ನಂತರ ಸರಿಸುಮಾರು ಒಂದು 7 ಅಂತಾರಾಷ್ಟ್ರೀಯ ಚಲನಚಿತ್ರಕ್ಕೆ ಆಯ್ಕೆ ಆಯಿತು. ನನ್ನ ಕೋಲ್ಕತ್ತಾ ಫೆಸ್ಟಿವಲ್ ಬಗ್ಗೆ ಕೇಳಿದ್ದೆ, ಪೂನಾ ಫೆಸ್ಟಿವಲ್ ಬಗ್ಗೆ ಕೇಳಿದ್ದೆ, ಆದರೆ ನಾನು ಹೋಗಿರಲಿಲ್ಲ. ಆಯ್ಕೆ ಆಯಿತು, ಗೋವಾಕ್ಕೆಲ್ಲ ಹೋದ್ವಿ, ಅಲ್ಲೆಲ್ಲ ಇದಕ್ಕೆ ಒಂದು ಸ್ವಲ್ಪ ಎಪ್ರಿಷಿಯೇಷನ್ ಸಿಗ್ತಾ ಇದೆ. ಮಾತರೆಗಳ ನಮಸ್ಕಾರ. ಎದುಳುಪ್ಪು ನಂಚಿನ ಮಾತ ಬಿನ್ನಿರೆಗಳ ಎನ್ನ ಮೋಕಿದ ಮಾತ ಬೀಡಿದೆಗಲಿಗಳ ತರೆತಾಗ ಒಂದಿಲ್ಲ. ರೋಹನ್ ಕಾರ್ಪೊರೇಷನ್ದ ಲಾಸ್ಟ್ ಇಯರ್ ಆಯ್ನಂಚಿನ ವೀಡಿಯೋಡ್ಲ ಯಾನ್ ಆ್ಯಕ್ಟ್ ಮಲ್ದೆ ಒಂದು ಬಾರಿ ಪಿರಮಿಡ್ ಪನ್ಪೆಯಾನ್ ಯಾನ್ಲ ರಾಹುಲ್ ಅಂಬಿಲ್ಲ ಅಕಲ ಆ್ಯಡ್ ಶೂಟೆಡ್ ಆ್ಯಕ್ಟ್ ಮಲ್ದಿದ್ದ ವೀಡಿಯೋಡು. ಸೊ ದುಂಬುಡು ದಿಂಚಲ ರೋಹನ್ ಕಾರ್ಪೊರೇಷನ್ ತಗೊಲು ನಮ್ಮ ಕೋಸ್ಟಲ್ ಫಿಲ್ಮ್ ಅವಾರ್ಡ್ ಅದಪ್ಪು ರೆಡ್ FM ತಗೊಲೆಕ ಅದಪ್ಪು ಬಾರಿ ಮಲ್ಲ ಸಪೋರ್ಟ್ ಮಂದಿನಕುಲು. ಯಾನ್ ಏನಿದ್ರೆ ನೀತ್ ಕಲಾವಿದರೆಲ್ಲ ಕುಲ್ಲ ಅದು ಮೂಲ ಜೀತ್ ಮಲ್ಲ ಗ್ರ್ಯಾಂಡ್ ಸನ್ಮಾನ ಮಲ್ಪೇರು ಬಂದು ಅದಕ್ಕೋಸ್ಕರ ರೋಹನ್ ಕಾರ್ಪೊರೇಷನ್ ತಕ್ಕಲೆ ಕೂಡ ನನರ ತರತಕ್ಕ ಒಂದಿದೆ. ವೇದಿಕೆಡುಪು ನಚ್ಚಿನ ಈತ ಜನ ಗಣ್ಯರ್ನ ಬಗ್ಗೆ ಯಾನ್ ಪಾತಿರೋಡು ದಯಬಣ್ಣ ಮಾತಿರಲ್ಲ ಯಾನ್ ಮಸ್ತ್ ಕೈತಲ್ಲು ತೋತಿ. ನಾನು ಡಾಕ್ಟರ್ ಪ್ರದೀಪ್ ಸರ್ ಯಾನ್ ಮಸ್ತ್ ಆತ್ಮೀಯರನ್ನ ಅವರಿಗೆ ದಾದ ಗೊತ್ತುಂಡು ದಾದ ಗೊತ್ತುಜಿ ಬಂದು ಅವು ಗೊತ್ತುಜಿ ಬಂದಿನ ವಿಷಯ ನಿಜ ಅವರಿಗೆ ದಯಪಂಡ ಆ್ಯಕ್ಟಿಂಗ್ ಮಲ್ಪನಾಗ ಅಲ್ಪಲಾರೆ ಗೊತ್ತು ನಾವೆಲ್ಲ ತಿದ್ದುವಿರಾರು. ಡೈರೆಕ್ಷನ್ ಆದುಪ್ಪು, ರೈಟಿಂಗ್ ಆದುಪ್ಪು, ಒಂಜಿ ಫುಲ್ ಪ್ಯಾಕೇಜ್ ಬಂದು ಬರತ್ತೆ. ಅವು ನಾನು ಕೈತಲ್ತಿನ ಡಾಕ್ಟರ್ ಪ್ರದೀಪ್ ಸರ್ ಆತಿಶ್ನ ಬಗ್ಗೆ ನಾನು ಪನ್ನಡು ಬಂದಿದ್ದಿ. ಆಲ್ಮೋಸ್ಟ್ ఆయన ಮಾತ ಮೂವಿಡ್ಲ ఆయన ಅಮ್ಮ ಆದಿನೇ ಆನೆ ಆತಿಶ್ನ ಅಮ್ಮ ಅಂಚೆ ಅದು ಆತಿಶಿ ಮಸ್ತ್ ಕಿನ್ಯೊಪ್ಪುನಾಗ ದಿಂಚಿ ಎಂಕಲ್ ಆತಿಶಿಲ ಭಾರಿ ಮಲ್ಲ ಕ್ಲೋಸ್ ಬಾಂಡಿಂಗ್. ಕಿನ್ಯೊಪ್ಪನ ಮಸ್ತ್ ಉಪದ್ರ ಮಲ್ತೊಂದಿದ್ದೆ, ಬಟ್ ಇತ್ತ ಭಾರಿ ಸೈಲೆಂಟ್ ಇಲ್ಲ ಒಟ್ಟು ವರ್ಕ್ ಮಲ್ಪನಾಗ ಭಾರಿ ಉಪದ್ರ ಬಾಲ್ ಆಡಲ್ಲ. ಆ್ಯಕ್ಟಿಂಗ್ ಅಂತೂ ಸೂಪರ್ ಬಂತೊಂದಿದ್ದೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಆತಿಸಿರಿ. ಅಂತೇಳಿ ಶಿವಣ್ಣ ಬಗ್ಗೆ ಪರಡು ಬಂದ ಅಲಿಜ್ಜಿ ನನಗೆ ಶಿವಣ್ಣನ ತುದು ಮಲ್ಲಾತೀನಿ. ಶಿವಣ್ಣ ಹೀರೋಗೆ ವರ್ಕ್ ಮಂತಂದಿದ್ದೆ. ಏನು ಮಸ್ತ್ ಡೈರೆಕ್ಟ್ ನಟಿಗೆ ವರ್ಕ್ ಮಲ್ದೆ. ಶಿವಣ್ಣ ಎಂಚ ಬಂಡ ಏಬಲ್ ನೆರ್ಪುನೇ ಇದ್ದಿರು ತೆಲ್ತೊಂದು ನೆರ್ಪು ಏದು ಲೇಟ್ ಆದ ಮಲ್ಲೆ ದಾಲ ಮಲ್ಬಲೆ ನೆರ್ಪು ನೊಂಜಿಜ್ಜಿ ತೆಲ್ದೋ ಒಂದು ವರ್ಕ್ ದೇಪೋ ನೊಂಚಿನ ಅದ್ಭುತ ಒಂಜಿ ಡೈರೆಕ್ಟರ್ ಶಿವಣ್ಣಗೊಂದು ತಿಕ್ಕೊಡಿದ್ನ ದಯಪಂಡ ಎಲ್ಲಿ ಸಾಧನೆ ಆಯ್ತು. ಒಂದು ದೊಡ್ಡ ನ್ಯಾಷನಲ್ ಅವಾರ್ಡ್ ತಿಕ್ಕೊಂಡು ಬಂದಾಗ ಗಗ್ಗರಗೆಲ್ಲ ಇಂಬುಗಳ ತಿಕ್ಕೊಂಡು ಬಂಡ ಅದ್ಭುತ ಸಾಧನೆ ಲೈಫ್ಗೂ ಏರೆಗೂ ಒಂದು ತಿಕ್ಕುನೇ ಬಾರಿ ಬಂಗ ಅಂಚಿನప్పుడు ಅಡ್ರಾಡ ತಿಕ್ಕದಂದರೆ ಆಂಡಲ ತಗ್ಗದ ಬಗ್ಗೆ ನಡಪನಾರ್ನ ಗುಣ ಹಿಂಗೆ ಮಸ್ತ್ ಇಷ್ಟ. ಏಪಲ್ ಒಂದು ಅವಾರ್ಡ್ ತಿಕ್ಕಿನ ಡೈರೆಕ್ಟರ್ ಬಂದು ಏಪಲಾರು ಬಿಹೇವ್ ಮಂದಿದ್ದೀರಿ ಅಲ್ಲೆಲ್ಲ ಕೊರಮ ಒಟ್ಟಿಗೆ ಮಲ್ಲ ಕೊರಮ ಮಲ್ಪನಾಗೆಲ್ಲ ಭಾರಿ ಸೈಲೆಂಟ್ ಅದು ಸೆಟ್ ತೆಲ್ತೊಂದು ಕಾಮಿಡಿ ಮಲ್ಪ ನಂಚಿನ ಡೈರೆಕ್ಟರ್ ಬಂಡ ನಮ್ಮ ಶಿವಣ್ಣ. ನಾನು ಪ್ರಶಾಂತ್ ಸರ್ ಸ್ಟೇಜ್ ರೀತಿನ ಆರ್ಟಿಸ್ಟ್, ಡೈರೆಕ್ಟರ್, ಪ್ರೊಡ್ಯೂಸರ್, ಎಸ್ಪೆಷಲಿ ಯು ಯಂಗ್, ಸೊ ಐ ಕ್ಯಾನ್ ರಿಲೇಟ್ ಟು ಯು ಮೋರ್. ಬಿಡ್ಲಿ ಅವ ಅರ್ಧ ಬಣ್ಣದ ಒಂದಿದ್ದು ಪ್ರೇಜ್ ನನ್ನ ತಂದೆ